ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಸಿಗಂದೂರಿಗೆ ಹೊರಟಿದ್ದೀವಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾವು ಹೊರಟಿದ್ದು ಆಗಲೇ ಟೈಮ್ 10 ಗಂಟೆ ಆಗಿದೆ. ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ನಾವು ಹೋಗಿದ್ದು ಗುರುವಾರ, ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. ಫ್ರೆಂಡ್ಸ್, ಇದು ಹೊಸದಾಗಿ ಸೇತುವೆ ಮಾಡಿದಾರಲ್ವ, ಅದು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೈಟ್ ಹೊತ್ತಲ್ಲಿ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಸೇತುವೆ. ತುಂಬ ಜನ ಕಾರ್ನ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾರೆ. ನಾವು ಕೂಡ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಇಳಿದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮುಂಚೆ ಲಾಂಚಲ್ಲಿ ಹೋಗ್ತಿದ್ವಲ್ಲ, ಆ ಕಡೆಯಿಂದ ಹೋಗ್ತಾಯಿದ್ವಿ. ನೀರು ಇವಾಗ ತುಂಬ ಇಲ್ಲ ಫ್ರೆಂಡ್ಸ್. ಮಳೆಗಾಲದಲ್ಲಾದರೆ ತುಂಬ ನೀರಿರುತ್ತೆ, ಇವಾಗ ಸ್ವಲ್ಪ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಸೇತುವೆ ಹತ್ರ ನಾವು ಅಷ್ಟೇನು ರಶ್ ಇರಲ್ಲ ಅಂದ್ಕೊಂಡ್ವಿ. ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ತುಂಬ ಗಾಡಿಗಳೆಲ್ಲ ನಿಲ್ಲಿಸಿದ್ರು. ಅಂದರೆ ಫುಲ್ ರಶ್ ಇಲ್ಲ, ಮೀಡಿಯಮ್ ಆಗಿತ್ತು. ಫ್ರೆಂಡ್ಸ್, ಎಲ್ಲ ಸೇತುವೆ ಮಾತ್ರ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಡಬೇಕು. ಮೊದಲು ನಾವು ಸಿಗಂದೂರ್ಗೆ ಹೋಗೋಣ, ಆಮೇಲೆ ಬೇರೆ ಕಡೆ ಹೋಗ್ತೀವಿ. ಯಾವ ಪ್ಲೇಸ್ ಇದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಆರ್ಚ್ ಕಾಣ್ತಾ ಇದೆಯಾ, ಅಲ್ಲಿದ್ದೀವಿ ನಾವು. ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಆ ಕಡೆ ಹೊಳೆ ಹತ್ರ ಎಲ್ಲ ಲಾಂಚ್ ಹೋಗ್ತಿತ್ತಲ್ವ, ಆವಾಗ ತುಂಬ ಅಂಗಡಿಗಳಿದ್ವು ನೋಡಿ. ಖಾರ ಮಂಡಕ್ಕಿ, ಸೌತೆಕಾಯಿ ಅಂಗಡಿಗಳೆಲ್ಲ ತುಂಬ ಮುಚ್ಚಿದ್ದಾರೆ. ಪಾಪ ತುಂಬ ಲಾಸ್ ಆಗಿದೆ ಅವರಿಗೆ. ಯಾಕಂದರೆ ಇವಾಗೆಲ್ಲ ಸೇತುವೆ ಮೇಲೆ ಬಂದುಬಿಟ್ಟು ಹಾಗೆ ಹೋಗ್ತಾರಲ್ಲ. ಈ ಕಡೆ ದೇವಸ್ಥಾನದ ಹತ್ರ ಅಂಗಡಿಗಳೇನಿದ್ದಾವೆ ಅವಷ್ಟೇ ಇರೋದು. ಹಾಗೆ ಅಲ್ಲಿ ಹೊಸದಾಗಿ ರೂಮ್ಗಳು ಕೂಡ ಮಾಡಿದ್ದಾರೆ. ದೇವಸ್ಥಾನದಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ. ಇಳಿದ್ಬಿಟ್ಟು ಇವಾಗ ಗಾಡಿನ ನಿಲ್ಲಿಸಿ ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ನಡೆಯೋಕ್ಕಾಗ್ತಿಲ್ಲ, ಕಾಲೆಲ್ಲ ಸುಡ್ತಾ ಇದ್ವು, ಅಷ್ಟು ಬಿಸಿಲಿದೆ. ನಾವು ಗಾಡೀಲೇ ಸ್ಲಿಪ್ಪರ್ನ ಬಿಟ್ಟು ಬಂದಿದ್ವಿ, ಅಷ್ಟು ಬಿಸಿಲಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಮಧ್ಯಾಹ್ನದಷ್ಟರಲ್ಲಿ ಇನ್ನೂ ಸಖತ್ ಬಿಸಿಲಾಗುತ್ತೆ. ಇಲ್ಲಿಂದ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಇಲ್ಲಿವರೆಗೂ ವಿಡಿಯೋ ಮಾಡಿದ್ದೀನಿ. ಹೋಗಿ ಪೂಜೆ ಮಾಡಿಸ್ಕೊಂಬಂದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ಅಷ್ಟೇ ಎಂಟ್ರೆನ್ಸು, ಆಮೇಲೆ ಆ ಕಡೆ ವಿಡಿಯೋ ಮಾಡೋ ಹಾಗಿಲ್ಲ. ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಬಂದ್ವಿ. ಒಂದು ಗಂಟೆಯಲ್ಲಿ ದರ್ಶನ ಎಲ್ಲ ಆಯಿತು. ಈ ಕಡೆ ಊಟಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 12:30 ಆಗಿತ್ತು. ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟಿಫನ್ನು ಕೊಡ್ತಾಯಿದ್ರಂತೆ. ಇವಾಗ ಸಿಲಿಂಡ್ರ್ ಸಮಸ್ಯೆ ಆಗಿರೋದ್ರಿಂದ ಟಿಫನ್ ಕೊಡ್ತಾ ಇಲ್ಲಂತೆ. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಕೊಡ್ತಾಯಿದ್ದಾರೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದರು. ಮುಂಚೆ ಎಲ್ಲ ಬೆಳಗ್ಗೆ ಟಿಫನ್ ಕೂಡ ಕೊಡ್ತಾಯಿದ್ರಂತೆ ಫ್ರೆಂಡ್ಸ್. ಪ್ರಸಾದನ ಊಟ ಮಾಡ್ಕೊಂಬಂದ್ವಿ. ಹಾಗೆ ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ, ದೇವಿ ದರ್ಶನದ್ದು 5 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೆ ಮತ್ತು ಸಂಜೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂದರೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ಅಮ್ಮ ಅವರೆಲ್ಲ ಆಲ್ರೆಡಿ ಹೋಗಿ ಬಂದಿದ್ದಾರೆ. ನಾನು ಮಾತ್ರ ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ಸೇತುವೆ ಮೇಲೆ ಹೋಗೋದಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್, ಚೆನ್ನಾಗಿದೆ. ಇದು ಬಳೆ ಪದ್ಮಾವತಿ ದೇವಸ್ಥಾನ ಇರೋದು ಜೋಗ್ ಫಾಲ್ಸಿಂದ ಒಂದು 15-13 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಫ್ರೆಂಡ್ಸ್. ಆಮೇಲೆ ಆ ಕಡೆ ಎಲ್ಲ ರೋಡ್ ಚೆನ್ನಾಗಿದೆ, ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ. ಹಾಗೆ ಸ್ವಲ್ಪ ಘಾಟ್ ಸೆಕ್ಷನಲ್ಲಿ ಹೋಗ್ತೀವಲ್ಲ ಧರ್ಮಸ್ಥಳಕ್ಕೆ, ಆ ರೀತಿಯಾಗಿದೆ ರೋಡು. ದೇವಸ್ಥಾನ ಬಂತು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಈ ದೇವಸ್ಥಾನನ ರೀಲ್ಸಲ್ಲಿ ಬರ್ತಾಯಿತ್ತು, ಆವಾಗ ನೋಡಿದ್ದೆ. ನಿಜವಾಗ್ಲೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ದೇವಸ್ಥಾನ. ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಫ್ರೆಂಡ್ಸ್. ನಾವು ಹೋಗಿದ್ದು 3 ಗಂಟೆ ಆಗಿತ್ತು. ಇನ್ನೇನು 3 ಗಂಟೆಗೆ ಓಪನ್ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ಹೆಂಗಾದರೂ ಆಗಲಿ ಅಂತ ವೇಟ್ ಮಾಡೋಣ ಅಂತ ವೇಟ್ ಮಾಡಿದ್ವಿ. ಒಂದು 10 ನಿಮಿಷ ವೇಟ್ ಮಾಡಿದ್ವಿ. ಆಮೇಲೆ ಡೋರ್ನ ತೆಗೆದ್ರು. ಆಮೇಲೆ ಪೂಜೆ ಮುಗಿಸ್ಕೊಂಡ್ವಿ ಅಲ್ಲೂ ಕೂಡ. ಬಳೆ ಪದ್ಮಾವತಿ ದೇವಸ್ಥಾನ ಫ್ರೆಂಡ್ಸ್ ಇದು. ಈ ಕಡೆ ಮೂಲ ದೇವರಿದೆ, ಇನ್ನೊಂದು ದೇವಸ್ಥಾನ ಇದೆ. ಬಳೆ ಎಲ್ಲ ತೊಗೊಂಡಿರ್ತಾರಲ್ಲ ಅದನ್ನು ಆ ಕಡೆ ಕೊಡಬೇಕಂತೆ. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು.
ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು ದರ್ಶನ ಮಾಡೋದಕ್ಕೆ. ಅಷ್ಟರಲ್ಲಿ ತೆಗೆದ್ರು. ಇಲ್ಲಿ ಸೇವಾ ಕೌಂಟ್ರ್ ಇದೆ. ನಾವು ಏನೇನಾದರೂ ಪೂಜೆ ಅರ್ಚನೆ ಆ ಥರದ ಚೀಟಿಗಳು ಅದನ್ನೆಲ್ಲ ತೊಗೋಬೇಕು ಅಂದರೆ ಇಲ್ಲೇ ಬಂದು ತೊಗೋಬೇಕು. ಹಾಗೆ ಬಳೆ ಕೂಡ ಇಲ್ಲೇ ತೊಗೊತಾರೆ. 101 ಬಳೆಗೆ 320 ಏನೋ ತೊಗೊತಾರೆ ಫ್ರೆಂಡ್ಸ್. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಈ ಕಡೆ ತುಲಾಭಾರ ಮಾಡಿಸ್ತಾರಲ್ಲ ಅದು ಕೂಡ ಇಟ್ಟಿದ್ದಾರೆ. ಇಲ್ಲೂ ಕೂಡ ತುಂಬ ಚೆನ್ನಾಗಾಯಿತು ದರ್ಶನ ಫ್ರೆಂಡ್ಸ್. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅದರ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್, ನಡೆಯೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ. ಇಲ್ಲೂ ಕೂಡ ಊಟ ಕೊಡ್ತಾರಂತೆ 3 ಗಂಟೆವರೆಗೂ. ನಾವು ಅಲ್ಲೇ ಊಟ ಮಾಡಿ ಬಂದಿದ್ವಲ್ಲ, ಹಾಗಾಗಿ ಇಲ್ಲೇನು ಊಟಕ್ಕೆ ಹೋಗಲಿಲ್ಲ. ನಾವಿವಾಗ ಜೋಗ ಫಾಲ್ಸಿಗೆ ಬಂದ್ವಿ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮುಂಚೆ ಇರೋದನ್ನೆಲ್ಲ ತೆಗ್ಬಿಟ್ಟು ಆ ಕಡೆ ಎಂಟ್ರೆನ್ಸಲ್ಲಿ ಎಲ್ಲ ಬೇರೆ ಥರ ಮಾಡ್ತಿದ್ದಾರೆ. ಜೋಗ ಫಾಲ್ಸಿಗೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಅಷ್ಟೇ ನೀರಿರೋದಿಲ್ಲ, ಸ್ವಲ್ಪ ನೀರಿತ್ತು. ಬನ್ನಿ ಎಷ್ಟು ನೀರಿದೆ ಅಂತ ತೋರಿಸ್ತೀನಿ. ಹೇಗೂ ಹತ್ರನೇ ಬಂದಿದ್ವಲ್ಲ, ಹಾಗೆ ಹೋಗೋಣ ಅಂತ ಬಂದ್ವಿ. ಮುಂಚೆ ಅಲ್ಲಿವರೆಗೂ ಬಿಡ್ತಾಯಿದ್ರು, ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೊಸದಾಗಿ ಮಾಡ್ತಾಯಿದ್ದಾರೆ, ದೂರದಿಂದನೇ ನೋಡಬೇಕಷ್ಟೇ. ಮುಂಚೆ ಆದರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಬಿಡ್ತಾಯಿದ್ರು. ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಆ ಕಡೆ ಬಿಡ್ತಾ ಇಲ್ಲ. ಹಾಗೆ ಮುಂಚೆ ಎಂಟ್ರೆನ್ಸ್ ಫೀಸೆಲ್ಲ ಇರಲಿಲ್ಲ, ಇವಾಗ ಎಂಟ್ರೆನ್ಸ್ ಫೀಸು ಪಾರ್ಕಿಂಗ್ ಫೀಸ್ ಎಲ್ಲ ಮಾಡಿದ್ದಾರೆ. ಒಬ್ಬರಿಗೆ 20 ರೂಪಾಯಿನ ತೊಗೋತಾರೆ ಎಂಟ್ರೆನ್ಸ್ ಫೀಸು. ಇವಾಗೇನು ಅಷ್ಟು ಜನ ಇರಲ್ಲ, ಮಳೆಗಾಲದಲ್ಲಾದರೆ ತುಂಬ ಜನ ಇರ್ತಾರೆ. ಹಾಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ಸ್ವಲ್ಪ ನೀರು ಬರ್ತಿದೆಯಲ್ಲ ಅಷ್ಟೇ, ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಷ್ಟೇ ನೀರು ಬರ್ತಾ ಇರೋದು. ಇನ್ನು ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಈ ಕಡೆ ಮೆಟ್ಲುಗಳಿದ್ದಾವೆ, ಕೆಳಗಡೆ ಇಳಿಯೋಕ್ಕೆ ಬಿಡ್ತಾಯಿದ್ರು ಆವಾಗ. ತುಂಬ ಅಂದರೆ ತುಂಬ ಮೆಟ್ಲಿದ್ದಾವೆ, ಕರೆಕ್ಟಾಗಿ ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ ನನಗೆ. ಆದರೂ ಕೆಳಗಡೆ ನೀರು ಬರ್ತಿದೆ ನೋಡಿ, ಅಲ್ಲಿ ಬಂಡೆಕಲ್ಲು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗ್ಬೋದಿತ್ತು. ಚೆನ್ನಾಗಿತ್ತು. ನಾವು ಒಂದು ಸಲ ಇಳಿದಿದ್ವಿ, ಅಂದರೆ ಒಂದು 18 ವರ್ಷದ ಹಿಂದೆ ಇಳಿದಿದ್ವಿ ನಾವು ಕೆಳಗಡೆ. ಇನ್ನು ನನ್ನ ಮದುವೆನೇ ಆಗಿರಲಿಲ್ಲ ಆವಾಗ. ಎಲ್ಲರೂ ಹೋಗಿದ್ವಿ ನಮ್ಮೂರಿಂದ. ಆವಾಗ ಫುಲ್ಲು ಕೆಳಗಡೆ ಇಳಿದಿದ್ವಿ, ಚೆನ್ನಾಗಿತ್ತು. ಅಂದರೆ ಆ ಕಡೆ ಇಳಿಬೋದು, ಹತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಇವಾಗೆಲ್ಲ ಇಳಿಯೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗೆ ಈಗ ಬಿಡ್ತಾನೂ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಬಿಡ್ತಾಯಿದ್ರು ಇಳಿಯೋದಕ್ಕೆ. ಸ್ವಲ್ಪ ನೀರು ಬರ್ತಿದೆ ನೋಡಿ. ಆ ಬಂಡೆಕಲ್ಲು ಕಾಣಿಸ್ತಿದ್ದಾವಲ್ಲ, ಅಲ್ಲಿವರೆಗೂ ಹೋಗ್ಬೋದು. ಈಗ ನೀರಿಲ್ಲ, ಆದ್ರೂ ಇಳಿಯೋದಕ್ಕೆಲ್ಲ ಬಿಡ್ತಾಯಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾನು ಒಂದು 2 ವರ್ಷ ಆಗಿತ್ತು ಫ್ರೆಂಡ್ಸ್ ಜೋಗ ಫಾಲ್ಸಿಗೆ ಬಂದು. ಹಾಗೆ ನಾವು ಹತ್ರನೇ ಬಂದಿದ್ವಲ್ಲ, ಹಾಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಇಲ್ಲಿಂದ ಸಿರ್ಸಿಗೆ ಹೋಗೋಣ, ಒಂದು 60 ಕಿಲೋಮೀಟ್ರ್ ಏನೋ ಇದೆ ಅಂದ್ಕೊಂಡ್ವಿ. ಆದರೆ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಸುಸ್ತಾಗಿತ್ತು, ಬಿಸಿಲಲ್ಲಿ ಸುಸ್ತಾಗ್ಬಿಟ್ಟಿತ್ತು. ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಅಷ್ಟು. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಹೇಳಿ ಅಲ್ಲಿಂದ ನಾವು ಸೀದಾ ಊರಿಗೆ ಹೊರಟ್ವಿ. ಹಾಗೆ ಇಲ್ಲಿ ಹಣ್ಣೆಲ್ಲ ಇಟ್ಟಿದ್ರು, ತೊಗೊಂಡು ತಿಂದ್ಬಿಟ್ಟು ಬಿಟ್ವಿ ನಾವಿವಾಗ. ಫ್ರೆಂಡ್ಸ್, ನಾವಿವಾಗ ಸಾಗರ ರೀಚ್ ಆದ್ವಿ. ಇನ್ನೂ ಬಿಸಿಲೋಗಿಲ್ಲ ಫ್ರೆಂಡ್ಸ್, ಒಂದು 5 ಗಂಟೆ ಏನೋ ಆಗಿದೆ. ಆದ್ರೂ ಸಖತ್ತು ಬಿಸಿಲಿದೆ, ಸುಸ್ತಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲೂ ಹೋಗಲಿಲ್ಲ, ಸೀದಾ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಅಲ್ಲಿಂದ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾನು ಊರಿಗೆ ಹೊರಟಿದ್ದೀನಿ. ಸಾನು ಅಲ್ಲೇ ಊರಲ್ಲೇ ಇದ್ದಾಳೆ ಅಮ್ಮನ ಮನೇಲಿ. ನಾನಿವಾಗ ನಮ್ಮೂರಿಗೆ ಹೊರಟಿದ್ದೀನಿ. ತುಂಬ ಸುಸ್ತಾಗ್ಬಿಟ್ಟಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊರಿಗೆ ಹೋಗ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.